ನಮಸ್ಕಾರ ಸ್ನೇಹಿತರೆ ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ಹಾರ್ಮೋಸ್ ಜಲಸಂಧಿ ಮತ್ತೆ ಸುದ್ದಿಯಲ್ಲಿದೆ. ಕೆಲವರು ಅದು ತೆರೆಯಲಾಗಿದೆ ಎನ್ನುತ್ತಿದ್ದರೆ, ಇನ್ನು ಕೆಲವರು ಅಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಈ ಪರಸ್ಪರ ವಿರೋಧಿಗಳ ಹೋಲಿಕೆಗಳು ಗೊಂದಲವನ್ನು ಹೆಚ್ಚಿಸುತ್ತಿವೆ. ಇದೇ ವೇಳೆ ಅಮೆರಿಕ ತನ್ನ ನಿಲುವಿನಲ್ಲಿ ಸ್ಪಷ್ಟತೆ ನೀಡದೆ ಇರುವುದರಿಂದ ಜಾಗತಿಕವಾಗಿ ಚರ್ಚೆಗಳು ಮತ್ತಷ್ಟು ತೀವ್ರವಾಗಿವೆ. ಈ ರೀತಿ ಸಮುದ್ರ ದಿಗ್ಬಂಧನ ಅಥವಾ ಬ್ಲಾಕೆಟ್ ಬಗ್ಗೆ ಮಾತುಗಳು ಕೇಳಿಬರುತ್ತಿರುವಾಗ, ಇತಿಹಾಸದಲ್ಲಿ ಭಾರತ ಕೂಡ ಇಂಥ ತಂತ್ರವನ್ನು ಬಳಸಿದ ಘಟನೆಯೊಂದಿದೆ. ಹೌದು, 1971ರ ಯುದ್ಧದ ಸಮಯದಲ್ಲಿ ಭಾರತ ನಡೆಸಿದ ನೌಕಾ ದಿಗ್ಬಂಧನ ವಿಶ್ವದ ಗಮನ ಸೆಳೆದಿತ್ತು. ಆ ಸಮಯದಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ರಾಜಕೀಯ ಅಸ್ಥಿರತೆ ತೀವ್ರಗೊಂಡಿತ್ತು. ಅಲ್ಲಿ ನಡೆದ ದಮನಾತ್ಮಕ ಕ್ರಮಗಳಿಂದ ಲಕ್ಷಾಂತರ ಜನರು ಭಾರತಕ್ಕೆ ಆಶ್ರಯಕ್ಕಾಗಿ ಹರಿದು ಬಂದರು. ಇದರಿಂದ ಭಾರತಕ್ಕೆ ದೊಡ್ಡ ಮಾನವೀಯ ಹಾಗೂ ಆರ್ಥಿಕ ಸವಾಲು ಎದುರಾಯಿತು. ಈ ಹಿನ್ನೆಲೆಯಲ್ಲಿ ಭಾರತ ಸೈನಿಕ ಕ್ರಮ ಕೈಗೊಳ್ಳುವ ನಿರ್ಧಾರಕ್ಕೆ ಬಂದಿತು. ಯುದ್ಧ ಆರಂಭವಾದ ಬಳಿಕ ಭಾರತೀಯ ಭೂಸೇನೆ, ವಾಯುಪಡೆ ಮತ್ತು ನೌಕಾಪಡೆ ಸಮನ್ವಯದಿಂದ ಕಾರ್ಯಾಚರಣೆ ಆರಂಭಿಸಿತು. ನೌಕಾಪಡೆಯ ಪಾತ್ರ ಇಲ್ಲಿ ಅತ್ಯಂತ ಮಹತ್ವದ್ದಾಗಿತ್ತು. ಬಂಗಾಳ ಕೊಲ್ಲಿಯಲ್ಲಿ ಭಾರತೀಯ ನೌಕಾಪಡೆ ದಿಗ್ಬಂಧನ ಹೇರಿದ ಪರಿಣಾಮ ಪಾಕಿಸ್ತಾನ ತನ್ನ ಪೂರ್ವ ಭಾಗದ ಸೇನೆಗೆ ಸಮರ್ಪಕ ನೆರವು ನೀಡಲು ಸಾಧ್ಯವಾಗಲಿಲ್ಲ. ಅಲ್ಲಿ ಪ್ರಮುಖ ಬಂದರುಗಳಿಗೆ ಹೋಗುವ ಹಾಗೂ ಅಲ್ಲಿಂದ ಹೊರಬರುವ ಸಾಗಾಟವನ್ನು ಸಂಪೂರ್ಣವಾಗಿ ನಿಯಂತ್ರಿಸಲಾಯಿತು. ಇದರ ಪರಿಣಾಮವಾಗಿ ಪಾಕಿಸ್ತಾನದ ಪೂರ್ವ ಭಾಗ ಸಂಪೂರ್ಣವಾಗಿ ಪ್ರತ್ಯೇಕಗೊಂಡಿತು. ಇದೇ ವೇಳೆ ಪಾಕಿಸ್ತಾನ ತನ್ನ ಸಬನ್ಮಾರ್ಗಳನ್ನು ಬಳಸಿ ಪ್ರತಿರೋಧಿಸಲು ಯತ್ನಿಸಿತು. ಆದರೆ ಭಾರತೀಯ ನೌಕಾಪಡೆ ಅದನ್ನು ಪರಿಣಾಮಕಾರಿ ತಡೆಯಿತು. ಭಾರತದ ವಿಮಾನವಾಹ ನೌಕೆ ಪ್ರಮುಖ ಪಾತ್ರ ವಹಿಸಿತು. ಅದರ ಸಹಾಯದಿಂದ ಶತ್ರು ಪ್ರದೇಶದ ಪ್ರಮುಖ ಬಂದರುಗಳು ಮತ್ತು ಮೂಲ ಸೌಕರ್ಯಗಳ ಮೇಲೆ ದಾಳಿ ನಡೆಸಲಾಯಿತು. ಇದರೊಂದಿಗೆ ಸಮುದ್ರ ಮಾರ್ಗ ಸಂಪೂರ್ಣವಾಗಿ ಭಾರತ ನಿಯಂತ್ರಣಕ್ಕೆ ಬಂತು. ಭೂಮಿಯ ಮೇಲೆ ನಡೆಯುತ್ತಿದ್ದ ಯುದ್ಧಕ್ಕೂ ಇದರಿಂದ ದೊಡ್ಡ ಮಟ್ಟದ ಬೆಂಬಲ ದೊರಕಿತು. ಕೊನೆಗೆ ಪಾಕಿಸ್ತಾನದ ಸೇನೆ ಶರಣಾಗತಿಯನ್ನು ಒಪ್ಪಿಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಇದರಿಂದ ಹೊಸ ದೇಶವಾಗಿ ಬಾಂಗ್ಲಾದೇಶ ಉದಯಿಸಿತು. ಈ ಘಟನೆಯಿಂದ ಒಂದು ವಿಷಯ ಸ್ಪಷ್ಟವಾಗುತ್ತದೆ: ಸಮುದ್ರ ಮಾರ್ಗಗಳ ನಿಯಂತ್ರಣ ಯುದ್ಧಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಇಂದಿನ ಪರಿಸ್ಥಿತಿಯಲ್ಲೂ ಹಾರ್ಮುಜ್ ಜಲಸಂಧಿಯಲ್ಲಿ ಉಂಟಾಗುತ್ತಿರುವ ಉದ್ವಿಗ್ನತೆ ಜಗತ್ತಿನ ಇಂಧನ ಸರಬರಾಜಿನ ಮೇಲೆ ಪರಿಣಾಮ ಬೀರುತ್ತಿದೆ. ಜಾಗತಿಕ ತೈಲ ಸಾಗಾಟದ ಪ್ರಮುಖ ಭಾಗ ಇದೇ ಮಾರ್ಗದ ಮೂಲ ಸಾಗುತ್ತದೆ. ಹೀಗಾಗಿ ಅಲ್ಲಿ ಉಂಟಾಗುವ ಯಾವುದೇ ಅಡಚಣೆ ಜಾಗತಿಕ ಆರ್ಥಿಕತೆಗೂ ಪರಿಣಾಮ ಬೀರುತ್ತದೆ. ಒಟ್ಟಿನಲ್ಲಿ ಇತಿಹಾಸದಲ್ಲಿನ ಘಟನೆಗಳು ಮತ್ತು ಇಂದಿನ ಪರಿಸ್ಥಿತಿಯನ್ನು ಹೋಲಿಸಿದಾಗ ಜಾಗತಿಕ ರಾಜಕೀಯ ಮತ್ತು ಇಂಧನ ಭದ್ರತೆ ನಡುವೆ ನಂಟು ಸ್ಪಷ್ಟವಾಗಿ ಕಾಣುತ್ತದೆ. ಇಷ್ಟೇ ಇಂದಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯ ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ವಿಡಿಯೋ ಇಷ್ಟರೇ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.